ಹಾಯ್ ಫ್ರೆಂಡ್ಸ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಶಿಕ್ಷಣ, ಅನುಭವದಲ್ಲಿ ಯಾರು ಮುಂದೆ? ಸಮುದಾಯ ಯಾವುದು? ಹೆಚ್ಚು ಆಸ್ತಿ ಮಾಡಿರೋದು ಯಾರು? ಇಬ್ಬರ ಕುಟುಂಬ ಹೇಗಿದೆ ಗೊತ್ತಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ ಹೇಗಿತ್ತು? ಪ್ರಧಾನಿ ಮೋದಿ 1950ರ ಸೆಪ್ಟೆಂಬರ್ 17ರಂದು ಗುಜರಾತ್ನ ಮೆಹಸಾನಾ ಜಿಲ್ಲೆಯ ವಡ್ನಗರ್ನಲ್ಲಿ ಜನಿಸಿದ್ರು. 6 ಜನ ಮಕ್ಕಳಲ್ಲಿ ಇವರು ಮೂರನೆಯವರಾಗಿದ್ರು. ಇವರ ತಂದೆ ಹೆಸರು ದಾಮೋದರ್ ದಾಸ್ ಮೂಲ್ಚಂದ್ ಮೋದಿ, ತಾಯಿ ಹೀರಾಬೆನ್ ಮೋದಿ. ಇನ್ನು ಮನಮೋಹನ್ ಸಿಂಗ್ 1931ರ ಸೆಪ್ಟೆಂಬರ್ 26ರಂದು ಜನಿಸಿದ್ರು. ಇಂದು ಪಾಕ್ನಲ್ಲಿರೋ ಪಂಜಾಬ್ನ ಚಕ್ವಾಲ್ ಜಿಲ್ಲೆಯ ಗೇಹ್ ಅನ್ನೋದು ಇವರ ಹುಟ್ಟೂರು. ಆದರೆ ಆಗ ಪಾಕಿಸ್ತಾನ ಕೂಡ ಭಾರತದ್ದೇ ಭಾಗವಾಗಿತ್ತು. ಇವರ ತಂದೆ ಗುರುಮುಖ್ ಸಿಂಗ್, ತಾಯಿ ಅಮೃತ್ ಕೌರ್. ಯಾರಿಗೆ ಎಷ್ಟು ವರ್ಷ ವಯಸ್ಸು? ಪ್ರಧಾನಿ ಮೋದಿಗೆ 74 ವರ್ಷ ವಯಸ್ಸಾಗಿದೆ. ಅದೇ ರೀತಿ ಮನಮೋಹನ್ ಸಿಂಗ್ಗೆ 92 ವರ್ಷ ವಯಸ್ಸಾಗಿತ್ತು. ಪ್ರಧಾನಿ ಮೋದಿಗಿಂತ ಮನಮೋಹನ್ ಸಿಂಗ್ 18 ವರ್ಷ ದೊಡ್ಡವರು. ಹೆಚ್ಚು ಓದಿರೋದು ಯಾರು? ಪ್ರಧಾನಿ ಮೋದಿ PUC ವರೆಗೆ ಗುಜರಾತ್ನಲ್ಲೇ ಶಿಕ್ಷಣ ಪಡೆದ್ರು. ನಂತರ ದೆಹಲಿ ಯೂನಿವರ್ಸಿಟಿಯಿಂದ BA, ಗುಜರಾತ್ ಯೂನಿವರ್ಸಿಟಿಯಿಂದ MA ಪದವಿ ಪಡ್ಕೊಂಡ್ರು. ಅದೇ ಮನಮೋಹನ್ ಸಿಂಗ್ ಓದಿನಲ್ಲಿ ತುಂಬಾ ಮುಂದಿದ್ರು. ಪಂಜಾಬ್ನಲ್ಲಿ 10ನೇ ಕ್ಲಾಸ್ ಕಂಪ್ಲೀಟ್ ಮಾಡಿದ್ರು. ಡಿಗ್ರಿ ಮುಗಿಸಿದ ಇವರು ಅರ್ಥಶಾಸ್ತ್ರದಲ್ಲಿ ಮಾಸ್ಟರ್ಸ್ ಪಡ್ಕೊಂಡ್ರು. ನಂತರ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿ ಅರ್ಥಶಾಸ್ತ್ರದಲ್ಲಿ ಫಸ್ಟ್ ಕ್ಲಾಸ್ ಹಾನರ್ ಪಡ್ಕೊಂಡ್ರು. ಆಮೇಲೆ ಆಕ್ಸ್ಫರ್ಡ್ ವಿವಿಯಲ್ಲಿ ಡಿಫಿಲ್ ಕೂಡ ಕಂಪ್ಲೀಟ್ ಮಾಡಿದ್ರು. ಕುಟುಂಬದ ಹಿನ್ನೆಲೆ ಏನು? ಮೋದಿ ತಂದೆ ಟೀ ಅಂಗಡಿ ಇಟ್ಕೊಂಡಿದ್ರಿಂದ ಬಾಲ್ಯ ತುಂಬಾ ಬಡತನದಿಂದಲೇ ಕೂಡಿತ್ತು. ಶಾಲೆ ಮುಗಿದ್ಮೇಲೆ ಮೋದಿ ಕೂಡ ಹೋಗಿ ತಂದೆಗೆ ಟೀ ಮಾರೋಕೆ ಹೆಲ್ಪ್ ಮಾಡ್ತಿದ್ರು. ಇನ್ನು ಮನಮೋಹನ್ ಸಿಂಗ್ ಸಣ್ಣವರಿದ್ದಾಗಲೇ ತಾಯಿ ಮೃತಪಟ್ರು. ಹೀಗಾಗಿ ಮನಮೋಹನ್ ಸಿಂಗ್ರನ್ನು ಅವರ ಅಜ್ಜಿ ಸಾಕಿ ಬೆಳೆಸಿದ್ರು. ಸ್ವಾತಂತ್ರ್ಯದ ವೇಳೆ ದೇಶ ಪಾಕಿಸ್ತಾನ, ಭಾರತ ಅನ್ನೋ 2 ಭಾಗ ಆಯಿತು. ಆಗ ಮನಮೋಹನ್ ಸಿಂಗ್ ಕುಟುಂಬ ಭಾರತವನ್ನ ಆಯ್ಕೆ ಮಾಡ್ಕೊಳ್ತು. ತಮ್ಮ ಹುಟ್ಟೂರು ಬಿಟ್ಟು ಅಮೃತ್ಸರಕ್ಕೆ ಬಂದು ಸೆಟಲ್ ಆದ್ರು. ರಾಜಕೀಯಕ್ಕೂ ಮುನ್ನ ಮಾಡಿದ್ದೇನು? 1958ರಲ್ಲಿ ಅಂದ್ರೆ 8ನೇ ವಯಸ್ಸಿಗೆ ನರೇಂದ್ರ ಮೋದಿ RSS ಸೇರಿದ್ರು. 1969ರ ವೇಳೆಗೆ ಕಂಪ್ಲೀಟ್ ಆಗಿ ಮನೆ ತೊರೆದ ಪ್ರಧಾನಿ ಮೋದಿ RSS ಕಾರ್ಯಕರ್ತರಾಗಿ ಬದಲಾದ್ರು. 1975ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದಾಗ ಮೋದಿ ಅಂಡರ್ ಗ್ರೌಂಡ್ ಆಗಿ ಕೆಲಸ ಮಾಡಿದ್ರು. ಇನ್ನು ಮನಮೋಹನ್ ಸಿಂಗ್ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ವೃತ್ತಿ ಜೀವನ ಶುರು ಮಾಡಿದ್ರು. 1965ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದ ಇವರು ನಂತರ ಭಾರತ ಸರ್ಕಾರದ ವಿದೇಶಿ ವ್ಯಾಪಾರ ಇಲಾಖೆಯ ಸಲಹೆಗಾರರಾದ್ರು. ಹಣಕಾಸು ಸಚಿವಾಲಯದ ಚೀಫ್ ಎಕ್ಸಿಕ್ಯೂಟಿವ್ ಅಡ್ವೈಸರ್ ಆಗಿ, ಹಣಕಾಸು ಇಲಾಖೆಯ ಸೆಕ್ರೆಟರಿ ಆಗಿ, RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ, ಪ್ಲಾನಿಂಗ್ ಕಮಿಷನ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ರಾಜಕೀಯದ ಅನುಭವ ಏನು? 2001ರವರೆಗೆ ಮೋದಿ ಬಿಜೆಪಿಯಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ರು. 2001ರಲ್ಲಿ ಮೋದಿಗೆ ಗುಜರಾತ್ CM ಪಟ್ಟ ಒಲಿದು ಬಂತು. 12 ವರ್ಷ ಗುಜರಾತ್ CM ಆಗಿದ್ರು. ಮೋದಿ 3 ಸಲ ಶಾಸಕ, 3 ಸಲ ಸಂಸದರಾಗಿದ್ದಾರೆ. ಇನ್ನು ಮನಮೋಹನ್ ಸಿಂಗ್ ವಿಚಾರಕ್ಕೆ ಬಂದ್ರೆ 1989ರಲ್ಲಿ VP ಸಿಂಗ್ ಭಾರತದ ಪ್ರಧಾನಿ ಆದಾಗ ಪ್ರಧಾನಮಂತ್ರಿಯ ಆರ್ಥಿಕ ಸಲಹೆಗಾರರನ್ನಾಗಿ ನಿಯೋಜಿಸಲಾಯಿತು. ಹೀಗೆ ಒಂದು ಹಂತಕ್ಕೆ ಮನಮೋಹನ್ ಸಿಂಗ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಹಣಕಾಸು ಸಚಿವರಾಗಿ 1991ರಿಂದ 2024ರವರೆಗೆ ಅಂದ್ರೆ 33 ವರ್ಷಗಳ ಕಾಲ ರಾಜ್ಯಸಭೆ ಸಂಸದರಾಗಿ ಕೆಲಸ ಮಾಡಿದ್ರು. ರಾಜ್ಯಸಭೆ ವಿಪಕ್ಷ ನಾಯಕರಾಗಿಯೂ ಕೆಲಸ ಮಾಡಿದ್ದಾರೆ. ಪ್ರಧಾನಿ ಹುದ್ದೆಗೆ ಏರಿದ್ದು ಹೇಗೆ? ಗುಜರಾತ್ CM ಆಗಿದ್ದ ನರೇಂದ್ರ ಮೋದಿ ಇಡೀ ದೇಶದ ಗಮನ ಸೆಳೆದ್ರು. ಒಳ್ಳೆಯ ಆಡಳಿತಗಾರ ಅಂತ ಕರೆಸಿಕೊಂಡ್ರು. ಇದರ ಪರಿಣಾಮ 2014ರ ಲೋಕಸಭೆ ಚುನಾವಣೆ ವೇಳೆಗೆ ಮೋದಿಯೇ ಪ್ರಧಾನಿ ಅಭ್ಯರ್ಥಿ ಆಗ್ಬಿಟ್ರು. ಚುನಾವಣೆ ಎದುರಿಸಿ ಪ್ರಧಾನಿಯೂ ಆದ್ರು. 2019, 2024ರಲ್ಲಿ ಮತ್ತೆ ಪ್ರಧಾನಿ ಹುದ್ದೆಗೆ ಏರಿದ್ದಾರೆ. ಅದೇ ಮನಮೋಹನ್ ಸಿಂಗ್ಗೆ ಪ್ರಧಾನಿ ಪಟ್ಟ ಬಯಸದೇ ಬಂದ ಭಾಗ್ಯ ಅಂತ ಹೇಳಬಹುದು. 2004ರಲ್ಲಿ ಕಾಂಗ್ರೆಸ್ ನೇತೃತ್ವದ UPAಗೆ ಬಹುಮತ ಸಿಕ್ಕಿತ್ತು. ಆಗ ಸೋನಿಯಾ ಗಾಂಧಿ ಪ್ರಧಾನಿ ಆಗೋಕೆ ಭಾರಿ ವಿರೋಧ ವ್ಯಕ್ತವಾಯಿತು. ಹೀಗಾಗಿ ಅವರು ಮನಮೋಹನ್ ಸಿಂಗ್ರನ್ನು ಪ್ರಧಾನಿ ಸ್ಥಾನದಲ್ಲಿ ಕೂರಿಸಿದ್ರು. ಕುಟುಂಬ ಮತ್ತು ಮಕ್ಕಳು. ಪ್ರಧಾನಿ ಮೋದಿಗೆ 18ನೇ ವಯಸ್ಸಿಗೆ ಜಶೋದಾಬೆನ್ ಚಿಮನ್ಲಾಲ್ ಜೊತೆ ಮದುವೆ ಆಯಿತು.
ಆದರೆ ಮೋದಿಗೆ ಸಾಂಸಾರಿಕ ಜೀವನದಲ್ಲಿ ಆಸಕ್ತಿ ಇರಲಿಲ್ಲ, ಹೀಗಾಗಿ ದೂರವಾದ್ರು. ಅದೇ ಮನಮೋಹನ್ ಸಿಂಗ್ ತಮ್ಮ 26ನೇ ವಯಸ್ಸಿನಲ್ಲಿ ಗುರುಶರಣ್ ಕೌರ್ರನ್ನು ಮದುವೆ ಆದ್ರು. ದಂಪತಿಗೆ 3 ಹೆಣ್ಮಕ್ಕಳಿದ್ದಾರೆ. ಯಾರ ಬಳಿ ಎಷ್ಟು ಆಸ್ತಿ ಇದೆ? ಪ್ರಧಾನಿ ಮೋದಿ ಬಳಿ 3,02,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ ಮನಮೋಹನ್ ಸಿಂಗ್ 2019ರ ಅಫಿಡವಿಟ್ನಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ 15,77,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಧರ್ಮ ಮತ್ತು ಜಾತಿ ಯಾವುದು? ಪ್ರಧಾನಿ ಮೋದಿ ಹಿಂದೂ ಧರ್ಮದ ಮೋದ್ಗಾಂಚಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಅದೇ ರೀತಿ ಮನಮೋಹನ್ ಸಿಂಗ್ ಸಿಖ್ ಸಮುದಾಯದ ನಾಯಕರು. ಯಾರು ಪವರ್ಫುಲ್? ಪ್ರಧಾನಿ ಮೋದಿ ಪಕ್ಷದಲ್ಲಿ ದೊಡ್ಡ ಮಟ್ಟದ ಹಿಡಿತ ಹೊಂದಿದ್ದಾರೆ. ಅದೇ ರೀತಿ ದೊಡ್ಡ ಸಂಖ್ಯಾಬಲ ಇರೋದ್ರಿಂದ ಸರ್ಕಾರದಲ್ಲೂ ಕಂಟ್ರೋಲ್ ಇದೆ. ಜೊತೆಗೆ ಮೋದಿ ಪ್ರಧಾನಿ ಆದ್ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸ್ಥಾನಮಾನವೇ ಬದಲಾಗಿದೆ, ಗೌರವ ಹೆಚ್ಚಿದೆ. ಅದೇ ಮನಮೋಹನ್ ಸಿಂಗ್ ಪ್ರಧಾನಿ ಆಗೋಕ್ಕೂ ಮುನ್ನವೇ ಹಣಕಾಸು ಸಚಿವರಾಗಿದ್ರು. 1991ರಲ್ಲಿ ಆರ್ಥಿಕ ಉದಾರೀಕರಣ ಮಾಡಿದ್ರಿಂದ ಭಾರತದ ಆರ್ಥಿಕತೆಯ ದಿಕ್ಕೇ ಬದಲಾಗಿ ಹೋಯಿತು. ಮನಮೋಹನ್ ಸಿಂಗ್ ಆಡಳಿತ ಅವಧಿಯಲ್ಲಿ ಬಡ ಮಕ್ಕಳಿಗೂ ಉತ್ತಮ ಶಿಕ್ಷಣ ನೀಡುವ ರೈಟ್ ಟು ಎಜುಕೇಶನ್, ಸರ್ಕಾರದ ಯಾವುದೇ ಮಾಹಿತಿ ಪಡೆಯಲು ಅವಕಾಶ ನೀಡುವ ರೈಟ್ ಟು ಇನ್ಫಾರ್ಮೇಶನ್, ಗ್ರಾಮೀಣ ಭಾಗದಲ್ಲಿ ಬಡವರಿಗೆ ಕೆಲಸ ನೀಡುವ ಮನ್ರೇಗಾದಂಥ ಜನಪ್ರಿಯ ಯೋಜನೆಗಳು ಜಾರಿಗೆ ಬಂದವು. ಆಧಾರ್ ಕಾರ್ಡ್ ಪರಿಚಯಿಸಿದ್ದು ಕೂಡ ಇವರ ಸರ್ಕಾರವೇ. ಆದರೆ ಮನಮೋಹನ್ ಸಿಂಗ್ ತುಂಬಾ ಸೈಲೆಂಟ್ ಸ್ವಭಾವದ ವ್ಯಕ್ತಿ ಆಗಿದ್ರು. ಹೀಗಾಗಿ ಇವರನ್ನು ಪ್ರಧಾನಿ ಜಾಗದಲ್ಲಿ ಕೂರಿಸಿದ್ದ ಸೋನಿಯಾ ಗಾಂಧಿ ರಾಷ್ಟ್ರೀಯ ಸಲಹಾ ಸಮಿತಿಯ ಅಧ್ಯಕ್ಷತೆ ವಹಿಸಿದ್ರು. ಎಲ್ಲ ನಿರ್ಧಾರಗಳನ್ನು ಆ ಸಮಿತಿ ಅಂದ್ರೆ ಸೋನಿಯಾ ಗಾಂಧಿ ಅವರೇ ಕೈಗೊಳ್ತಿದ್ರು. ಜೊತೆಗೆ ಸಿಂಗ್ ಅವಧಿಯಲ್ಲಿ 2G, ಕಾಮನ್ವೆಲ್ತ್ ನಂತಹ ಕೆಲ ಭ್ರಷ್ಟಾಚಾರ ಆರೋಪಗಳು ಕೇಳಿ ಬಂದಿದ್ವು. ಫ್ರೆಂಡ್ಸ್, ಇದು ಪ್ರಧಾನಿ ಮೋದಿ ಮತ್ತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇಬ್ಬರಲ್ಲಿ ಯಾರು ಬೆಸ್ಟ್ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.